ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿನಿಗಳೇ, ಈಗ ನಾನು ನಿಮಗೆ ಆನ್ಲೈನ್ ಕ್ಲಾಸ್ ತಗೊತಾ ಇದ್ದೀನಿ. ಸಬ್ಜೆಕ್ಟ್ ನೇಮ್ ಬಂದುಬಿಟ್ಟು ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್. ಅದರಲ್ಲಿ ಯೂನಿಟ್ 1 ಬಂದುಬಿಟ್ಟು ಇಂಟ್ರೊಡಕ್ಷನ್ ಟು ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್. ಯೂನಿಟ್ 1 ಸೆಷನ್ 1 ಪಾರ್ಟ್ 1 ಆರ್ ಪಾರ್ಟ್ ಎ. ಅದರಲ್ಲಿ ಇಂಟ್ರೊಡಕ್ಷನ್ ಅಂತ ಬಂದಾಗ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರಲಿ, ಆ ಸಬ್ಜೆಕ್ಟು ಪ್ರಾರಂಭ ಮಾಡುವ ಮುನ್ನ ಒಂದಿಷ್ಟು ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅದು ಒಂದು ಪರಿಚಯ ಮಾಹಿತಿ. ಓಕೆ, ಪ್ರಾರಂಭ ಮಾಡೋಣ. ಈಗ ಸಬ್ಜೆಕ್ಟ್ ನೇಮ್ ಡೇಟಾ ಕಮ್ಯುನಿಕೇಷನ್ ಆಗಿರೋದ್ರಿಂದ ಡೇಟಾ ಕಮ್ಯುನಿಕೇಷನ್ ಸಬ್ಜೆಕ್ಟು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಮೊದಲು ಕಂಪ್ಯೂಟರ್ ಅಂತೇನಂತ ಗೊತ್ತಿರಬೇಕು. ಓಕೆ, ಕಂಪ್ಯೂಟರ್ಸ್ ಅಂದರೆ ಏನಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೂ ಸಹ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗುವ ಸಾಧ್ಯತೆ ಇದೆ. ಅದನ್ನು ತಡೆಗಟ್ಟಬೇಕು ಅಂದರೆ ಮತ್ತೆ ಪುನಃ ನಾವು ಕಂಪ್ಯೂಟರ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡಲೇಬೇಕು. ಈಗ ಕಂಪ್ಯೂಟರ್ಸ್ ಅಂದರೆ ಏನು? Computer is an electronic device in which store, calculate, manipulate, process the information in the form of binary number. ಇದು ತುಂಬ ಸಿಂಪಲ್ ಆಗಿ ಇಡುವಂಥ ಡೆಫಿನೇಷನ್. ಇದರಲ್ಲಿ 4 ಇಂಪಾರ್ಟೆಂಟ್ ವರ್ಡ್ ಏನಪ್ಪ ಅಂತಂದರೆ ಸ್ಟೋರ್, ಕ್ಯಾಲ್ಕುಲೇಟ್, ಮ್ಯಾನಿಪುಲೇಟ್ ಆ್ಯಂಡ್ ಪ್ರೊಸೆಸ್. ಯಾವುದನ್ನು ನಾವು ಸ್ಟೋರ್ ಮಾಡುತ್ತೆ ಅಂತಂದರೆ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುತ್ತೆ, ಕ್ಯಾಲ್ಕುಲೇಟ್ ಮಾಡುತ್ತೆ, ಮ್ಯಾನಿಪುಲೇಟ್ ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. ಈ 4 ಕೆಲಸ ಒಂದೇ ಡಿವೈಸಲ್ಲಿ ಮಾಡುವಂತಹ ಡಿವೈಸ್ ಅಂತಂದರೆ ಅದು ಕಂಪ್ಯೂಟರ್. ಓಕೆ, ಇನ್ಫಾರ್ಮೇಷನ್ ಸ್ಟೋರ್ ಮಾಡೋದು ಅಂತಂದರೆ ಒಂದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳ್ಳೋದು, ಒಂದು ಡಿವೈಸಲ್ಲಿ ಲೋಡ್ ಮಾಡೋದು. ಈ ಕ್ಯಾಲ್ಕುಲೇಷನ್ ಅಂತಂದರೆ ಬೇರೆ ಬೇರೆ ಥರ ಇನ್ಫಾರ್ಮೇಷನ್ಸ್ ಇದೆ. ಆ ಬೇರೆ ಬೇರೆ ಇನ್ಫಾರ್ಮೇಷನ್ನ ನಾವು ಅಡಿಷನ್ ಮಾಡೋದಾಗಲಿ, ಸಬ್ಟ್ರಾಕ್ಷನ್ ಮಾಡೋದಾಗಲಿ, ಮಲ್ಟಿಪ್ಲಿಕೇಶನ್ ಮಾಡೋದಾಗಲಿ, ಯಾವುದೇ ರೀತಿಯ ಅರ್ಥಮ್ಯಾಟಿಕಲ್ ಆ್ಯಂಡ್ ಲಾಜಿಕಲ್ ಆಪ್ರೇಷನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಕ್ಯಾಲ್ಕುಲೇಷನ್ ಅಂತ ಕರಿತೀವಿ. ಮತ್ತು ಮ್ಯಾನುಪುಲೇಷನ್ ಅಂತಂದರೆ ಅಲ್ಲಿ ಇನ್ಫಾರ್ಮೇಷನ್ನ ಚೇಂಜಸ್ ಮಾಡೋದು, ಬದಲಾವಣೆ ಮಾಡೋದು. ಆಮೇಲೆ ಈ ಪ್ರೊಸೆಸ್ ಅನ್ನೋದು ಇದು ಆಲ್ಮೋಸ್ಟ್ ನಥಿಂಗ್ ಬಟ್ ಎ ಕ್ಯಾಲ್ಕುಲೇಷನ್. ಸೊ ಕಂಪ್ಯೂಟರ್ ಈಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್ ಇನ್ ವಿಚ್ ಸ್ಟೋರ್, ಕ್ಯಾಲ್ಕುಲೇಟ್, ಮ್ಯಾನಿಪುಲೇಟ್ ಆ್ಯಂಡ್ ಪ್ರೊಸೆಸ್ ದ ಇನ್ಫಾರ್ಮೇಷನ್ ಇನ್ ದಿ ಫಾರ್ಮ್ ಆಫ್ ಬೈನರಿ ನಂಬರ್. ಈ ಇನ್ಫಾರ್ಮೇಷನ್ನು ಬೈನರಿ ಫಾರ್ಮ್ಯಾಟಲ್ಲಿರುತ್ತೆ. ಬೈನರಿ ಫಾರ್ಮ್ಯಾಟ್ ಅಂದರೆ 0s ಆಗಿರ್ಬೋದು, 1s ಆಗಿರ್ಬೋದು. ಅದನ್ನು ನಾವು ಇನ್ಫಾರ್ಮೇಷನ್ ಅಂತ ಕನ್ಸಿಡರ್ ಮಾಡ್ಕೊಂಡು ನಾವು ಅದನ್ನು ಸ್ಟೋರ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ, ಮ್ಯಾನಿಪುಲೇಟ್ ಮಾಡ್ತೀವಿ, ಪ್ರೊಸೆಸ್ ಮಾಡ್ತೀವಿ. ಓಕೆ, ತುಂಬ ಸಿಂಪಲ್ ಆಗಿರೋಂಥ ಡೆಫಿನೇಷನ್. ಇನ್ನೊಂದು ರೀತಿಯಾಗಿ ಡೆಫಿನೇಷನ್ ಹೇಳಬೇಕು ಅಂತಂದರೆ ಇಟ್ ಎಕ್ಸೆಪ್ಟ್ ದ ಡೇಟಾ ಫ್ರಮ್ ಇನ್ಪುಟ್ ಡಿವೈಸ್ ಆ್ಯಂಡ್ ಪ್ರೊಡ್ಯೂಸ್ ದ ಔಟ್ಪುಟ್ ಬೇಸ್ಡ್ ಆನ್ ದ ಗಿವನ್ ಫಂಕ್ಷನ್ ಆರ್ ಇನ್ಸ್ಟ್ರಕ್ಷನ್. ಓಕೆ, ಇಲ್ಲಿ ಎಕ್ಸೆಪ್ಟ್ ದ ಡೇಟಾ ಫ್ರಮ್ ಇನ್ಪುಟ್ ಡಿವೈಸ್ ಅಂತ ಬಂದಾಗ ನಿಮಗೆ ಸಾಮಾನ್ಯವಾಗಿ ಕೀಬೋರ್ಡ್ ಅಥವಾ ಮೌಸ್, ಕೀಬೋರ್ಡ್ ಆಗಿರಲಿ, ಮೌಸ್ ಆಗಿರಲಿ, ಕೀಬೋರ್ಡಿಂದ ಅಥವಾ ಮೌಸಿಂದ ಒಂದು ಹೊಸ ಇನ್ಫಾರ್ಮೇಷನ್ನು ಜನರೇಟ್ ಆಗುತ್ತೆ. ಆ ಇನ್ಫಾರ್ಮೇಷನ್ನ ಎಕ್ಸೆಪ್ಟ್ ಮಾಡ್ಕೊತೀವಿ. ಯಾರು? ಕಂಪ್ಯೂಟರ್. The computer accepts the data from the keyboard or it accepts the data from the mouse and produce the output. ಈ ಡೇಟಾನ ಎಕ್ಸೆಪ್ಟ್ ಮಾಡ್ಕೊಂಡಿದ ನಂತರ ಔಟ್ಪುಟ್ ಪ್ರೊಡ್ಯೂಸ್ ಆಗುತ್ತೆ. ಯಾರು ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಾರೆ? ಕಂಪ್ಯೂಟರ್. ಔಟ್ಪುಟ್ ಪ್ರೊಡ್ಯೂಸ್ ಮಾಡಿದ ನಂತರ ಅದು ಮಾನಿಟರಿಗೆ ಹೋಗುತ್ತೆ. ಸುಮ್ಮನೆ ಪ್ರೊಡ್ಯೂಸ್ ಮಾಡೋದಿಲ್ಲ. ಬೇಸ್ಡ್ ಆನ್ ದ ಗಿವನ್ ಕಂಡೀಷನ್, ಬೇಸ್ಡ್ ಆನ್ ದ ಗಿವನ್ ಫಂಕ್ಷನ್. ನೀವು ಯಾವ ರೀತಿಯಾಗಿ ಫಂಕ್ಷನ್ ಕೊಡ್ತೀರೋ ಆ ರೀತಿಯಾಗಿ ಕ್ಯಾಲ್ಕುಲೇಟ್ ಆಗಿ ಅಥವಾ ಪ್ರೊಸೆಸ್ ಆಗಿ ನಮಗೆ ಔಟ್ಪುಟ್ ಬರುತ್ತೆ. ಸೊ ಇಟ್ accepts the data from keyboard or mouse and produce the output based on the given function.
ಓಕೆ, ಇದು ಒಂದು ರೀತಿಯಾಗಿ ಡೆಫಿನೇಷನ್ ಅಂತ ಹೇಳಬಹುದು. ಇನ್ನೊಂದು ಡೆಫಿನೇಷನ್ ತುಂಬ ಸಿಂಪಲ್ ಆಗಿರೋದು ಅಂತಂದರೆ, ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಹಾರ್ಡ್ವೇರ್ ಅಂತಂದರೆ ನೀವೊಂದು ಕಂಪ್ಯೂಟರ್ ನೋಡಿರ್ತೀರ. ಆ ಕಂಪ್ಯೂಟರಲ್ಲಿ ಏನೇನು ಕಾಣಬಹುದು? ಮಾನಿಟರ್, ಕೀಬೋರ್ಡ್, ಮೌಸ್, CPU. CPU ಒಳಗೆ ನೋಡಿದಾಗ ಅದರಲ್ಲಿ ಮದರ್ ಬೋರ್ಡ್, ಫ್ಯಾನ್, ಹಾರ್ಡ್ ಡಿಸ್ಕ್ ಡ್ರೈವ್, ಫ್ಲಾಪಿ ಡಿಸ್ಕ್ ಡ್ರೈವ್, CD-ROM ಡ್ರೈವ್, ಪೆನ್ ಡ್ರೈವ್, ದೆನ್ ಡೇಟಾ ಕೇಬಲ್, UPS, ಪ್ರಿಂಟರ್, ಸ್ಕ್ಯಾನರ್, ಇವೆಲ್ಲ ಹಾರ್ಡ್ವೇರ್ ಪಾರ್ಟ್. ಓಕೆ, ಆದರೆ ಆ ಪೆನ್ ಡ್ರೈವ್ ಒಳಗೆ, CD ಒಳಗೆ ಅಥವಾ ಕಂಪ್ಯೂಟರ್ ಒಳಗೆ ನಮಗೇನಿರುತ್ತೆ? ಒಂದು ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಅದು ನೀವು ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಅದು ಬಂದುಬಿಟ್ಟು ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. ಸಾಫ್ಟ್ವೇರ್ಸ್ ಅಂದರೆ ಯಾವುದು? ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿಲ್ಲ ಅಂತಂದರೆ ನೀವು ಕಂಪ್ಯೂಟರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಬೇಕೇ ಬೇಕು. ಈ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡು ಇದ್ರೇ ನಿಮಗೆ ಕಂಪ್ಯೂಟರ್ ಅಂತೇಳಿ ಕರೆಯೋದು. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಓಕೆ, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಇಟ್ಕೊಂಡು ನೀವು ಡಿಫೈನ್ ಮಾಡ್ಬೋದು. ಆದರೆ ನಿಮ್ಗೆ ಫುಲ್ ಮಾಡಿಸ್ಬೇಕು ಅಂತಂದರೆ ಅಟ್ಲೀಸ್ಟ್ ಈ ಮೂರಲ್ಲಿ ಯಾವುದಾದ್ರೂ ಎರಡು ಮಾತ್ರ ನೀವು ಡಿಫೈನ್ ಮಾಡಿದರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗುವ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಈಗ ನಿಮಗೆ ಗೊತ್ತಾಯ್ತಲ್ಲ ಕಂಪ್ಯೂಟರ್ ಅಂದ್ರೇನಂತ. ನೆಕ್ಸ್ಟ್ ಇನ್ಫಾರ್ಮೇಷನ್. ಕಂಪ್ಯೂಟರ್ ಅರ್ಥ ಆದ ಮೇಲೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಕೂಡ ಅರ್ಥ ಮಾಡ್ಕೊಳ್ಳೇಬೇಕು. ಇನ್ಫಾರ್ಮೇಷನ್ ಅಂದರೆ ಏನು? ಸಾಮಾನ್ಯವಾಗಿ ಇನ್ಫಾರ್ಮೇಷನ್ ಅಂತಂದರೆ ಡೇಟಾ ಅಂತೇಳಿ ಕರಿತೀವಿ. ಇನ್ಫಾರ್ಮೇಷನ್ ಕ್ಯಾನ್ ಬಿ ಎ ಟೆಕ್ಸ್ಟ್, ಆಡಿಯೋ, ವಿಡಿಯೋ, ಇಮೇಜ್. ಇನ್ಫಾರ್ಮೇಷನ್ ಅನ್ನೋದು 4 ಥರ ಇದೆ. ಅದು ಟೆಕ್ಸ್ಟ್ ಆಗಿರ್ಬೋದು, ಆಡಿಯೋಸ್ ಅಂದರೆ ಸೌಂಡ್ ಸಿಗ್ನಲ್ಸ್ ಆಗಿರ್ಬೋದು, ವಿಡಿಯೋಸ್ ಅಂತಂದರೆ ನೀವೇನು ಕನ್ನಡ ಸಾಂಗ್ಸ್ ನೋಡ್ತೀರಾ, ನ್ಯೂಸ್ ನೋಡ್ತೀರಾ ಅಥವಾ ಧಾರಾವಾಹಿಗಳು ನೋಡ್ತೀರಾ, ಆ ವಿಡಿಯೋಸ್ ಆಗಿರ್ಬೋದು. ಅಥವಾ ಇಮೇಜ್ ಅಂತಂದರೆ ಫೋಟೋಸ್ ಆಗಿರ್ಬೋದು. ನೀವೊಂದು ಮೊಬೈಲಿಂದ ಒಂದು ಫೋಟೋ ಕ್ಲಿಕ್ ಮಾಡ್ಕೊತೀರಾ, ಕ್ಲಿಕ್ ಮಾಡಿದ ನಂತರ ಅದು ಇನ್ನೊಬ್ಬರಿಗೆ ಶೇರ್ ಮಾಡ್ತೀರಾ. ದಟ್ ಈಸ್ ನಥಿಂಗ್ ಬಟ್ ಇಮೇಜ್. ಓಕೆ, ಈ ಟೆಕ್ಸ್ಟ್ ಅಂತಂದರೆ ನೀವು ಇನ್ನೊಬ್ಬರಿಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ತೀರಾ. ದಟ್ ಈಸ್ ನಥಿಂಗ್ ಬಟ್ ಟೆಕ್ಸ್ಟ್ ಮೆಸೇಜ್ ಆರ್ ಟೆಕ್ಸ್ಟ್ ಇನ್ಫಾರ್ಮೇಷನ್. ಓಕೆ, ಇನ್ಫಾರ್ಮೇಷನ್ಸ್ ಅಂತ ಬಂದಾಗ ನಿಮಗೆ 4 ಥರ ಇದೆ. ಈ 4ರಲ್ಲಿ ಯಾವುದಾದ್ರೂ ಒಂದಾಗಿರ್ಬೋದು. 2 ಅಟ್ ಎ ಟೈಮ್ ಸೆಂಡ್ ಮಾಡೋಕ್ಕಾಗಲ್ಲ. ಓಕೆ, ಆ ಇನ್ಫಾರ್ಮೇಷನ್ನ ನಾವು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದರೆ ಬೈಟ್ ಮೂಲಕ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎಷ್ಟು ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ದೀರಾ? 1 ಕಿಲೋಬೈಟ್ ಇನ್ಫಾರ್ಮೇಷನ್ ಸೆಂಡ್ ಮಾಡಿದ್ದೀವಿ, ಅಥವಾ 1 ಮೆಗಾಬೈಟ್ ಇನ್ಫಾರ್ಮೇಷನ್ ಸೆಂಡ್ ಮಾಡಿದ್ದೀವಿ, ಅಥವಾ 1 GB ಇನ್ಫಾರ್ಮೇಷನ್ ಸೆಂಡ್ ಮಾಡಿದ್ದೀವಿ. ಅಂದರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಬೈಟ್. ಓಕೆ, ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತಂದರೆ, ಬೈಟ್ ಮೂಲಕ ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ ಇನ್ಫಾರ್ಮೇಷನ್ ಕಳಿಸ್ತೀರ ಅನ್ನೋದನ್ನು ಇನ್ನೊಬ್ಬರಿಗೆ ಕನ್ವೆ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ವಿ ಮಸ್ಟ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಬೈಟ್. ಓಕೆ, ಆಮೇಲೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದ ಗ್ರೂಪ್ ಆಫ್ 8 ಬಿಟ್. 8 ಬಿಟ್ಟಿಗೆ ನಾವು 1 ಬೈಟ್ ಅಂತೇಳಿ ಕರಿತೀವಿ. ಸಿಮಿಲರ್ಲಿ ಅದೇ 1024 ಬೈಟ್ ಈಸ್ ಈಕ್ವಲ್ ಟು 1 ಕಿಲೋಬೈಟ್. 1024 ಅದು ಯಾಕೆ ಬಂತು ಅಂತಂದರೆ 2 to the power of 10. 2 to the power of 10 ಈಸ್ ಈಕ್ವಲ್ ಟು 1024. ಸೊ 1024 ಬೈಟಿಗೆ ನಾವು 1 ಕಿಲೋಬೈಟ್ ಅಂತ ಕರಿತೀವಿ, ಅಥವಾ 1 KB ಅಂತೇಳಿ ಕರಿತೀವಿ. ನೆಕ್ಸ್ಟ್ 1024 ಕಿಲೋಬೈಟಿಗೆ 1 ಮೆಗಾಬೈಟ್ ಅಥವಾ 1 MB ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ 1024 MB ಅಥವಾ 1024 ಮೆಗಾಬೈಟಿಗೆ 1 ಗೀಗಾಬೈಟ್ ಅಥವಾ 1 GB ಅಂತೇಳಿ ಕರಿತೀವಿ. ಸಿಮಿಲರ್ಲಿ 1024 GB is equals to 1 terabyte. Similarly
1024 terabyte is equals to 1 exabyte. ಓಕೆ, ಇದು ಬಹಳ ಇಂಪಾರ್ಟೆಂಟು. ನೀವೆಲ್ಲಿಗಾದರೂ ನೀವು ಪರ್ಫೆಕ್ಟಾಗಿ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತಂದರೆ ಇದು ತುಂಬ ಬೇಸಿಕ್ ಆಗಿರುತ್ತೆ. ಇದು ಭಾಳ ನೆನಪಲ್ಲಿ ಇಟ್ಕೋಬೇಕು. ಓಕೆ, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಗೀಗಾಬೈಟ್, ಟೆರಾಬೈಟ್. ಓಕೆ, ನೈಸ್. ಇದು ಟೇಬಲ್ ಟೈಪ್ ಇದೆ, ನೀವು ನೋಡ್ಕೋಬೋದು. ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ನೀವು ರಿಮೈಂಡ್ ಮಾಡ್ಕೋಬೋದು. ಈಗ ನಾವು ಸಬ್ಜೆಕ್ಟ್ ನೇಮ್ ಬಂದುಬಿಟ್ಟು ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್. ಅದರಲ್ಲಿ ಡೇಟಾ ಕಮ್ಯುನಿಕೇಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಡೇಟಾ ಕಮ್ಯುನಿಕೇಷನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಎಕ್ಸ್ಚೇಂಜ್ ಆಫ್ ಬೈನರಿ ಇನ್ಫಾರ್ಮೇಷನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನಾವು ಬೈನರಿ ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡ್ತೀವಿ, ಶೇರ್ ಮಾಡ್ತೀವಿ. ಅದಕ್ಕೆ ನಾವು ಏನಂತ ಕರಿತೀವಿ, ಡೇಟಾ ಕಮ್ಯುನಿಕೇಷನ್ ಅಂತೇಳಿ ಕರಿತೀವಿ. ಓಕೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಅಂತಂದರೆ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ ಅಥವಾ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ ನಾವು ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡೋದು ಅಥವಾ ಶೇರ್ ಮಾಡೋದು. ಆ ಬೈನರಿ ಇನ್ಫಾರ್ಮೇಷನ್ನು ಯಾವ್ದು ಇರ್ಬೋದಂದರೆ ಜೀರೋಸ್ ಅಥವಾ ಒನ್. ಜೀರೋ ಅಂತಂದರೆ ಲೋ ಲೆವೆಲ್, ಒನ್ ಅಂತಂದರೆ ಹೈ ಲೆವೆಲ್. ಅಥವಾ exchange of information in the form of binary numbers from one device to another device via some form of transmission medium. ಇದು ಕೂಡ ಬೇರೆ ರೀತಿಯಾಗಿ ನೀವು ಡಿಫೈನ್ ಮಾಡ್ಬೋದು. ಭಾಳ ಸಿಂಪಲ್ ಆಗಿದೆ, ಇದೇನು ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಭಾಳ ಸಿಂಪಲ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ನಿಮ್ಮ ಮೈಂಡಲ್ಲಿ ನೆನಪು ಮಾಡ್ಕೋಬೋದು. Okay, when we communicate, we are sharing the information. ನೀವೇನಾದರೂ ಮೆಸೇಜನ್ನು ಕಳಿಸಿದರೆ ಅದು ನಾವು ಇನ್ಫಾರ್ಮೇಷನ್ ಶೇರ್ ಆಗಿದೆ ಅಂತ ಕರಿತೀವಿ. ಈ ಶೇರ್ ಆಗಿರೋದನ್ನು ನೀವು ಲೋಕಲ್ ಆಗಿರ್ಬೋದು, ರಿಮೋಟ್ ಆಗಿರ್ಬೋದು. ಲೋಕಲ್ ಅಂತಂದರೆ ಒಂದು ಡಿವೈಜಿಂದ ಇನ್ನೊಂದು ಡಿವೈಜ್ಗೆ ತುಂಬ ಹತ್ರದಲ್ಲಿದ್ದರೆ ಅದಕ್ಕೆ ನಾವು ಲೋಕಲ್ ಅಂತೇಳಿ ಕರಿತೀವಿ. ತುಂಬ ರಿಮೋಟ್ ಆಗಿದ್ದರೆ, ರಿಮೋಟ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸುಮಾರು 100 ಕಿಲೋಮೀಟರ್ ಆಗಿರ್ಬೋದು, ಅಥವಾ 200 ಕಿಲೋಮೀಟರ್ ಆಗಿರ್ಬೋದು, ಅಥವಾ 1000 ಕಿಲೋಮೀಟರ್ ಆಗಿರ್ಬೋದು. ಸೊ ಅಂಥ ಪ್ರದೇಶದಲ್ಲಿ ನಾವು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀವಿ. ಅದಕ್ಕೆ ನಾವು ರಿಮೋಟ್ ಕಮ್ಯುನಿಕೇಷನ್ ಅಂತೇಳಿ ಕರಿತೀವಿ. ಒಂದು ವೇಳೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸು ವಿತಿನ್ 5 ಕಿಲೋಮೀಟರ್ಸ್ ಇದೆ ಅಥವಾ 1 ಕಿಲೋಮೀಟರ್ಸ್ ಇದೆ, ಈ ಕಮ್ಯುನಿಕೇಷನ್ ನಾವೇನಂತ ಕರಿತೀವಿ ಅಂದರೆ ಲೋಕಲ್ ಕಮ್ಯುನಿಕೇಷನ್ ಅಂತೇಳಿ ಕರಿತೀವಿ. ಸೊ ಬಿಟ್ವೀನ್ ಇಂಡಿವಿಜುವಲ್ ಲೋಕಲ್ ಕಮ್ಯುನಿಕೇಷನ್ ಯೂಶಲಿ occur face to face, while remote communication take place over distance. ನಿಮ್ಮ ಲೋಕಲ್ ಕಮ್ಯುನಿಕೇಷನ್ ಅಂತ ಬಂದಾಗ ನೀವು ಫೇಸ್ ಟು ಫೇಸ್ ಮಾಡ್ಕೋಬೋದು ಅಥವಾ ಮೊಬೈಲ್ ಟು ಮೊಬೈಲ್ ಮಾಡ್ಕೋಬೋದು. ಬಟ್ ತುಂಬ ರಿಮೋಟ್ ಕಮ್ಯುನಿಕೇಷನ್ ಇರೋದ್ರಿಂದ ನೀವು ಮೊಬೈಲಿಂದ ಮೊಬೈಲಿಗೆ ಕಮ್ಯುನಿಕೇಟ್ ಮಾಡ್ಬೋದು ಅಥವಾ ಮೊಬೈಲಿಂದ ಕಂಪ್ಯೂಟರ್ ಮೂಲಕ ಕಮ್ಯುನಿಕೇಟ್ ಮಾಡ್ಬೋದು. ಓಕೆ, ಈ 4ನೇ ಪಾಯಿಂಟ್ ನಿಮಗೇನು ಅಷ್ಟು ಇಂಪಾರ್ಟೆಂಟ್ ಕಾಣಲ್ಲ. ವಾಟ್ ಈಸ್ ಡೇಟಾ ಕಮ್ಯುನಿಕೇಷನ್ ಅಂತ ಕೇಳಿದಾಗ ನೀವು ಈ ಫಸ್ಟ್, ಸೆಕೆಂಡ್, ಥರ್ಡ್ ಪಾಯಿಂಟ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಓಕೆ, ನೈಸ್. ಎಕ್ಸ್ಪ್ಲೇನ್ ಎಫೆಕ್ಟಿವ್ನೆಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್. ಎಫೆಕ್ಟಿವ್ನೆಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ ನೋಡೋಣ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. Effectiveness of data communication system depends on 4 fundamental characteristics. ಯಾವುದದು 4 fundamental characteristics? Delivery, accuracy, timeliness, jitter. ಈ 4
ಫಂಡಮೆಂಟಲ್ ಕ್ಯಾರೆಕ್ಟರಿಟಿ ಈ 4 ಕರೆಕ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಡೇಟಾ ಕಮ್ಯುನಿಕೇಷನ್ನು ಎಫೆಕ್ಟಿವ್ ಆಗಿರುತ್ತೆ. ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ ಅಂತಂದರೆ ಇಲ್ಲಿ ಒಂದು ಕಂಪ್ಯೂಟರ್ ಇದೆ. ಇದು ಕಂಪ್ಯೂಟರ್ ಎ, ಕಂಪ್ಯೂಟರ್ ಬಿ. ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ ಮೆಸೇಜನ್ನು ಕಳಿಸಬೇಕಾದರೆ ಮೆಸೇಜು ಕರೆಕ್ಟಾಗಿ ಪಾಸ್ ಆಗಬೇಕು. ಆ ಮೆಸೇಜು ಕರೆಕ್ಟಾಗಿ ರಿಸೀವ್ ಆಗಬೇಕು. ಇದರ ಮಧ್ಯೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಕರೆಕ್ಟಾಗಿ ಮೆಸೇಜನ್ನು ಕಳಿಸ್ಬೇಕು, ಅದೇ ಮೆಸೇಜ್ ಕರೆಕ್ಟಾಗಿ ರಿಸೀವ್ ಆಗಬೇಕು. ಇನ್ಫಾರ್ಮೇಷನ್ ಯಾವುದೇ ರೀತಿಯ ಲಾಸ್ ಆಗಬಾರ್ದು. ಆ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅಂತಂದರೆ ಏನೆಲ್ಲ ಕ್ರಮವನ್ನು ವಹಿಸಬೇಕು ಅನ್ನೋದನ್ನು ಒಂದು ತಿಳುವಳಿಕೆ ಈ 4 ಕೊಟ್ಟಿದ್ದಾರೆ. ಡೆಲಿವರಿ, ಅಕ್ಯುರೇಸಿ, ಟೈಮ್ಲಿನೆಸ್, ಜಿಟರ್. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ. ಡೆಲಿವರಿ ದ ಸಿಸ್ಟಮ್ ಅಂತಂದರೆ ಕಂಪ್ಯೂಟರ್ ಅಥವಾ ಮೊಬೈಲ್. ದ ಸಿಸ್ಟಮ್ ಮಸ್ಟ್ ಡೆಲಿವರ್ ದ ಡೇಟಾ ಟು ಕರೆಕ್ಟ್ ಡೆಸ್ಟಿನೇಷನ್. ದ ಡೇಟಾ ಮಸ್ಟ್ ಬಿ ರಿಸೀವ್ಡ್ ಬೈ ಇಂಟೆಂಡ್ ಡಿವೈಸ್ ಆರ್ ಯೂಸರ್. ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ ಕರೆಕ್ಟಾಗಿ ಡೇಟಾನ ಡೆಲಿವರಿ ಆಗಬೇಕು. ಓಕೆ, ಕರೆಕ್ಟಾಗಿ ಡೇಟಾ ಡೆಲಿವರ್ ಆದರೆ ಮಾತ್ರ ಕಂಪ್ಯೂಟರ್ ಬಿಗೆ ಕರೆಕ್ಟಾಗಿ ಡೇಟಾ ತಲುಪುತ್ತೆ. ಡೇಟಾ ಕರೆಕ್ಟಾಗಿ ಡೆಲಿವರಿ ಆಗಿಲ್ಲ ಅಂತಂದರೆ ಕಂಪ್ಯೂಟರ್ ಬಿಗೆ ಕರೆಕ್ಟಾಗಿ ಡೇಟಾ ರಿಸೀವ್ ಆಗೋದಿಲ್ಲ. ಓಕೆ, ಕರೆಕ್ಟಾಗಿ ಡೇಟಾ ಡೆಲಿವರಿ ಆಗಬೇಕನ್ನೋದೇ ಡೆಲಿವರಿ ಮಾಹಿತಿ. ನೆಕ್ಸ್ಟ್, ಅಕ್ಯುರೇಸಿ. The system must deliver the data accurately. The data that have been altered in transmission, left incorrect or unusable. ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ ಡೇಟಾ ಕರೆಕ್ಟಾಗಿ ಡೆಲಿವರಿ ಆಗಬೇಕು. ಓಕೆ, ಡೇಟಾ ಕರೆಕ್ಟಾಗಿ ಡೆಲಿವರಿ ಆಗುತ್ತೆ, ಆದರೆ ಆ ಡೇಟಾ ಯಾವುದೇ ರೀತಿಯ ಇನ್ಫಾರ್ಮೇಷನ್ನ ಲಾಸ್ ಆಗಬಾರ್ದು. ಓಕೆ, ಒಂದು ವೇಳೆ ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ ನೀವೇನಾದರೂ ಮೆಸೇಜನ್ನು ಕಳಿಸುವ ಸಂದರ್ಭದಲ್ಲಿ ಇನ್ ಬಿಟ್ವೀನ್ ಆ ದಾರಿಯಲ್ಲಿ ಏನಾದರೂ ಇನ್ಫಾರ್ಮೇಷನ್ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಆವಾಗ ನಾವು ಅಕ್ಯುರೇಟಾಗಿ ಡೇಟಾ ಕಳಿಸೋಕ್ಕಾಗಲ್ಲ. ಡೇಟಾ ಅಕ್ಯುರೇಟಾಗಿ ಕಳಿಸ್ಬೇಕು ಅಂತಂದರೆ ಯಾವುದೇ ರೀತಿಯ ಆ ಮೆಸೇಜನ್ನು ಅಥವಾ ಡೇಟಾವನ್ನು ಲಾಸ್ ಆಗದೆ ನಾವು ಡೇಟಾನ ಕಳಿಸಬೇಕು. ಇನ್ ಕೇಸ್ ಲಾಸ್ ಆಯಿತು, ಡೇಟಾ ಏನಾದರೂ ಲಾಸ್ ಆಯಿತು ಅಂತ ಬಂದಾಗ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಲಾಸ್ ಆಗಿರೋ ಡೇಟಾನ ಕಂಪ್ಯೂಟರ್ ಬಿಗೆ ರಿಸೀವ್ ಮಾಡ್ಕೋಬಾರ್ದು. ಇಲ್ಲಿ ಕೊಟ್ಟ ನೋಡಿ, ಡೇಟಾ ದಟ್ ಯಾವ ಬಿನ್ ಆಲ್ಟರ್ಡ್ ಇನ್ ಟ್ರಾನ್ಸ್ಮಿಷನ್. ಡೇಟಾ ಏನಾದರೂ ಲಾಸ್ ಆದರೆ ರಿಸೀವ್ ಮಾಡ್ಕೋಬಾರ್ದು, ಅದನ್ನು ಬಿಟ್ಟು ಬಿಡಬೇಕು. ಈ ಮೆಸೇಜ್ ಏನಾದರೂ ಕಂಪ್ಯೂಟರ್ ಬಿ ಹತ್ರ ಬಂದಾಗ ಆ ಮೆಸೇಜ್ ಏನೂ ಲಾಸ್ ಆಗಿಲ್ಲ ಅಂತಂದರೆ ರಿಸೀವ್ ಮಾಡ್ಕೋಬೋದು. ಒಂದು ವೇಳೆ ನಾವು ಟ್ರಾವೆಲ್ ಮಾಡೋ ಟೈಮಲ್ಲಿ ಅಥವಾ ಮೆಸೇಜ್ ಪಾಸ್ ಆಗುವ ಟೈಮಲ್ಲಿ ಏನಾದರೂ ಅಪ್ಪಿತಪ್ಪಿ ಲಾಸ್ ಆಯಿತು ಅಂತಂದರೆ ಆ ಮೆಸೇಜನ್ನು, ಡ್ಯಾಮೇಜ್ ಆಗಿರೋ ಮೆಸೇಜನ್ನು ಯಾವುದೇ ಕಾರಣಕ್ಕೂ ರಿಸೀವ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಅಕ್ಯುರೇಸಿ ಅಂತ ಕರಿತೀವಿ. ಡೇಟಾ ಯಾವಾಗಲೂ ಅಕ್ಯುರೇಟಾಗಿರಬೇಕು ಅಂತಂದರೆ ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ ಯಾವುದೇ ರೀತಿಯ ಲಾಸ್ ಆಗದೆ ರಿಸೀವ್ ಮಾಡ್ಕೋಬೇಕು. ದಟ್ ಈಸ್ ಅಕ್ಯುರೇಟ್. ಫಸ್ಟ್ ಏನು, ಕರೆಕ್ಟಾಗಿ ಡೆಲಿವರಿ ಆಗಬೇಕು. ಎರಡನೇದು ಅಕ್ಯುರೇಟ್ ಆಗಿರಬೇಕು. ಮೂರನೇದು ಏನಪ್ಪ ಅಂತಂದರೆ ಟೈಮ್. ಕರೆಕ್ಟ್ ಟೈಮಲ್ಲಿ ಡೆಲಿವರಿ ಆಗಬೇಕು. ಅದೇ ಕರೆಕ್ಟ್ ಟೈಮಲ್ಲಿ ಕಂಪ್ಯೂಟರ್ ಬಿನ ರಿಸೀವ್ ಆಗುತ್ತೆ. ನೀವು ಕರೆಕ್ಟ್ ಟೈಮಲ್ಲಿ ಡೇಟಾನ ಡೆಲಿವರಿ ಆಗಿಲ್ಲ ಅಂದರೆ ಕರೆಕ್ಟ್ ಟೈಮಲ್ಲಿ ಡೇಟಾನ ರಿಸೀವ್ ಆಗುವ ಸಾಧ್ಯತೆ ಇಲ್ಲ. ಓಕೆ, ಸ್ವಲ್ಪ ಲೇಟಾಗಿ ಡೇಟಾ ಬಂತು ಅಂತಂದರೆ, ತುಂಬ ತಡವಾಗಿ ಬಂತು ಅಂತಂದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಯಾವ ಟೈಮಲ್ಲಿ ಡೇಟಾ ಪಾಸ್ ಆಗುತ್ತೋ ಕಂಪ್ಯೂಟರ್ ಬಿಯಲ್ಲಿ
ಅದೇ ಟೈಮಲ್ಲಿ ಡೇಟಾನ ರಿಸೀವ್ ಆಗುತ್ತೆ. ಇನ್ ಕೇಸ್ 1 ನಿಮಿಷ, 2 ನಿಮಿಷ ಅಥವಾ 5 ನಿಮಿಷ ಲೇಟಾಗಿ ಬಂತು ಅಂದರೆ ಆ ಡೇಟಾನ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಏನಾಗಿರಬೇಕು, ಡೇಟಾ ಕರೆಕ್ಟಾಗಿ ಡೆಲಿವರಿ ಆಗಬೇಕು, ಅಕ್ಯುರೇಟ್ ಆಗಿರಬೇಕು, ಆಮೇಲೆ ಕರೆಕ್ಟ್ ಟೈಮಲ್ಲಿ ಸೆಂಡ್ ಮಾಡಬೇಕು. 4ನೇದಾಗಿ ಜಿಟ್ಟರ್. ಇಟ್ ರೆಫರ್ಸ್ ಟು ವೇರಿಯೇಷನ್ ಇನ್ ಪಾಕೆಟ್ ಅರೈವಲ್ ಟೈಮ್. ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ ನೀವು ಡೇಟಾನ ಕಳಿಸ್ತೀರಾ ಅಥವಾ ಒಂದು ಮೆಸೇಜನ್ನು ಕಳಿಸ್ತೀರಾ. ಆ ಮೆಸೇಜಿಗೆ ಇನ್ನೊಂದು ಹೆಸರು ಪಾಕೆಟ್ ಅಂತೇಳಿ ಕರಿತೀವಿ. ಓಕೆ, ಆ ಪಾಕೆಟು ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ ಕಳಿಸ್ತೀರಾ. ಪಾಕೆಟ್ಟು ಎಷ್ಟರ ಮಟ್ಟಿಗೆ ಇದೆ ಅಂದರೆ 1 MB ಆಗಿರ್ಬೋದು, ಅಥವಾ 2 MB ಆಗಿರ್ಬೋದು, ಅಥವಾ 10 MB ಆಗಿರ್ಬೋದು. 1 MB ಆಗಿದ್ದರೆ ಬೇಗ ಕಂಪ್ಯೂಟರ್ ಬಿಗೆ ತಲುಪುತ್ತೆ. ಅದೇ ಮೆಸೇಜ್ ಸೈಜ್ ಏನಾದರೂ ತುಂಬ ಭಾರ ಆಯಿತು, ಆ ಸೈಜ್ ಏನಾದ್ರು ಜಾಸ್ತಿ ಆಯಿತು ಅಂತ ಬಂದಾಗ ಟೈಮ್ ಹಿಡಿಯುತ್ತೆ. ಮೆಸೇಜ್ ಸೈಜ್ ಜಾಸ್ತಿ ಆದಷ್ಟು ಅದಕ್ಕೆ ಟೈಮ್ ಭಾಳ ಬೇಕು. ಓಕೆ, ಬೇರೆ ಬೇರೆ ಪಾಕೆಟ್ಗೆ ಬೇರೆ ಬೇರೆ ಮೆಸೇಜ್ ಸೈಜ್ ಇದೆ. ಬೇರೆ ಬೇರೆ ಮೆಸೇಜ್ ಸೈಜ್ ಇದ್ದ ಬಂದಾಗ ಅದಕ್ಕೆ ಎಷ್ಟು ಮಟ್ಟಿಗೆ ಟೈಮಲ್ಲಿ ಕಂಪ್ಯೂಟರ್ ಬಿ ಡೇಟಾನ ರಿಸೀವ್ ಆಗುತ್ತೆ ಅನ್ನೋದನ್ನು ಒಂದು ಟೈಮಿಂಗ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾವು ಜಿಟ್ಟರ್ ಅಂತೇಳಿ ಕರಿತೀವಿ. ಕೊಟ್ಟ ನೋಡಿ, ಇಟ್ ರೆಫರ್ಸ್ ಟು ವೇರಿಯೇಷನ್ ಇನ್ ಪಾಕೆಟ್ ಅರೈವಲ್ ಟೈಮ್. ಯಾವ ಟೈಮಲ್ಲಿ ಪಾಕೆಟನ್ನು ತಲುಪಬಹುದು ಅನ್ನೋದನ್ನು ಒಂದು ಜಿಟ್ಟರಲ್ಲಿ ಒಂದು ಮಾಹಿತಿಯನ್ನು ಕೊಡುತ್ತೆ. ಓಕೆ, ಈ 4 ಬಹಳ ಮುಖ್ಯವಾಗಿರುತ್ತೆ. ಯಾವ್ಯಾವು ಅಂತಂದರೆ ದಟ್ ಈಸ್ ಡೆಲಿವರಿ, ಅಕ್ಯುರೇಸಿ, ಟೈಮ್ಲಿನೆಸ್, ದೆನ್ ಜಿಟ್ಟರ್. ಓಕೆ, ಎಕ್ಸ್ಪ್ಲೇನ್ ಎಫೆಕ್ಟಿವ್ನೆಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಕೇಳಿದಾಗ ನೀವು 4 ಪಾಯಿಂಟನ್ನು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು ಬರೀಬೇಕು. ಓಕೆ, ದ ಗ್ರೂಪ್ ಆಫ್ 8 ಬಿಟ್ ಅಂದರೆ ಬೈಟ್. 1 megabyte is equals to 1024 byte, kilobyte, gigabyte, none of the above. 1024 kilobyte. Okay, thank you.